ಸರಿಗಮ ವಿಜಿ ಸರ್ ಇನ್ನು ನೆನಪು ಮಾತ್ರ. ಅವರ ಸ್ನೇಹಿತರಾದ ರಾಜು ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ಗೆಳೆಯನನ್ನು ಕಳ್ಕೊಂಡಿದ್ದೀರಾ, ಎಷ್ಟು ದುಃಖ ಆಗುತ್ತೆ ಅಂತ? ಇವತ್ತು ಮರೆಯಲಾರ್ದು ಹೇಳೋಕ್ಕಾಗಲ್ಲ. ಅಂದರೆ ನಾವು ಅವರು ಜೊತೆಗೆ ಫ್ಯಾಮ್ಲಿಯಲ್ಲಿ ಇದ್ದವರು. ಅಂದರೆ ನಾನು ಹುಟ್ಟಿ 5ನೇ ಕ್ಲಾಸು ಜೊತೆಗೆ ಹೋಗ್ತಾ ಇದ್ದಿದ್ದು NTM ಸ್ಕೂಲಲ್ಲಿ. ನನಗೆ ಜೊತೆಗೆ ದಿನ ಬಂದು ಮನೆ ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ಅವರು 6ನೇ ಕ್ಲಾಸ್ ಇದ್ದರು, ನಾನು 5ನೇ ಕ್ಲಾಸ್ ಇದ್ದು. ಆಗ ಅವರ ಫ್ಯಾಮ್ಲಿಯಲ್ಲಿ ನಾನಿ, ವೆಂಕಟೇಶು ಎಲ್ಲ ಒಂದೇ. ನಾವು ಪ್ರತಿದಿನ ಅವ್ರ ಮನೇಲಿ ಇರ್ತಾಯಿದ್ದು. ಅದು HL ಕೋನೆ ನಗರದಲ್ಲಿ ನಮ್ಮ HL ಒಂದು ನಾಟಕ ಶುರು ಆಯಿತು, ಘಟೋದ್ಗಜ ಅಂತ. ಆ ಘಟೋದ್ಗಜದಲ್ಲಿ ಇಷ್ಟು ಫೇಮಸ್ ಆಯಿತು ಅಂದರೆ ನಾಟಕ ಅವ್ರದ್ದು. ಸರಿಗಮ ವಿಜಿ ಬಿಟ್ಬಿಟ್ಟು ಎಲ್ಲ ಘಟೋದ್ಗಜ ಅಂತ ಶುರು ಮಾಡಿದ್ರು. ಆದರೆ ನಾವು 76ಅಲ್ಲಿ ಇಬ್ಬರು ನಾವು NGF ಅಪಾಯಿಂಟ್ಮೆಂಟ್ ಆದವು. ಇಬ್ಬರು ಒಂದೇ ದಿನವೇ ಅಪಾಯಿಂಟ್ಮೆಂಟ್ ಆಗಿದ್ದೀವಿ. ಆಮೇಲೆ ಇಬ್ಬರು 22ನಲ್ಲಿ ಇಬ್ಬರು ಡಾಕ್ಟ್ರೇಟ್ ತೊಗೊಂಡಿದ್ದೀವಿ. ಎಂಟೈರ್ ಫ್ಯಾಮಿಲಿ ಅವ್ರ ಮನೆಗೆ ಏನೇ ಕಾರ್ಯಕ್ರಮ ಇದ್ರೂ ನಾನೇ ಫೋಟೋಗ್ರಾಫರು. ಅವರು ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟು ಅನ್ನೋರ ಜೊತೆ ಆಗಲಿ, ಕಲ್ಯಾಣ್ ಕುಮಾರ್ ಆಗಲಿ, ಪ್ರತಿಯೊಂದು ನಟ ಬ್ಲ್ಯಾಕ್ ಆ್ಯಂಡ್ ವೈಟು ನಟಿಸ್ಕೊಂಬಂದರು. ಸಂಸಾರದಲ್ಲಿ ಸರಿಗಮ ನಾಟಕ 1650 ಮೇಲೆ ಅವರು ನಾಟಕ ಮಾಡಿದ್ದಾರೆ. ಅವರು ಇನ್ನೂ ಮಾಡಬೇಕು ಅಂತ ಇದ್ರಿ. ಎಲ್ಲ ಕಡೆ ಮಂಡ್ಯ ಆಗಲಿ, ಥ್ರೋಟ್ ಎಲ್ಲೆಲ್ಲಿ ಕರ್ನಾಟಕ ಇದೆ ಎಂಟೈರ್ ಹೋಗಿ ನಾಟಕ ಮಾಡಿದ್ದಾರೆ. ಆ ಪ್ರತಿಯೊಂದು ಜೊತೆಗೆ ನಾನೇ ಇದ್ದೆ. ಅದೇ ಇವತ್ತು ನಾನು ಅಲ್ಲಿ ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಾಯಿದ್ದೆ. ರೋಹಿತ್ ಅನ್ನೋರು ಅವ್ರ ಮಗ ಚಿಕ್ಕ ಇದು ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು 12 ಗಂಟೆಗೆ ಎಷ್ಟೇ ಜ್ವರ ಇದ್ರೂ ನನ್ನ ಹತ್ರ ಬರೋರು. ರಾಜು ಅವ್ರಿಗೆ ನೀನೇ ಕೊಡಬೇಕು ಟ್ರೀಟ್ಮೆಂಟು ಅಂತ. ಆದರೆ ನಾನು ಕಲ್ತಿದ್ದೆ ಎಲ್ಲ. ಅವ್ರು ಎಂಟೈರ್ ಫ್ಯಾಮಿಲಿ 1 ಗಂಟೆಗೆ 12 ಗಂಟೆಗೆ ಬಂದು ಇದು ಮಾಡ್ತಾಯಿದ್ರು. ಇವತ್ತಿನ ದಿನ ಹೇಳಬೇಕಾದ್ರೆ ಅವರು ಇಲ್ಲ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. 3 ದಿನ ಮುಂಚೆ ನಮ್ಮ ವಿಶ್ವನಾಥ್ಗೆ ಹೇಳಿದೆ. ಅವರು ಹೇಳಿದ್ರು ನನಗೆ ಚೆನ್ನಾಗಿದ್ದಾರೆ. ಸಡನ್ನಾಗಿ ಹೋಗ್ಮೇಲೆ ನೋಡಿದ್ರೆ ಇಲ್ಲ, ಅವರು ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ, ಲಂಗ್ಸಲ್ಲೆಲ್ಲ ಇದಾಗಿದೆ. ಇವತ್ತು ಬೆಳಗ್ಗೆ ನಾನು ಹೊರಟಿದ್ದೀನಿ ನೋಡಬೇಕಂತ ನೋಡಿದ್ರೆ ಅಷ್ಟರಲ್ಲಿ ಮೆಸೇಜ್ ಬಂತು. ಈಗ ಅವ್ರ ಮನೆ ಹತ್ರ ಬಂದಿದ್ದೀನಿ. ದೇವರು ಅವರ ಫ್ಯಾಮ್ಲಿ ಆಗಲಿ ಎಲ್ಲರಿಗೂ ಆಯುಷು ಎಲ್ಲ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋಕ್ಕಾಗಲ್ಲ ನಾನು. ಸರ್, ಎಷ್ಟೇ ಖ್ಯಾತಿಯನ್ನು ಗಳಿಸಿದ್ರು ಕೂಡ ಸ್ನೇಹಿತರನ್ನ ಮರ್ತಿರ್ಲಿಲ್ಲ. ಎಷ್ಟೇ ಆದ್ರೂ ಸ್ನೇಹಿತರನ್ನ ಇವತ್ತು ಕೂಡ ಪ್ರತಿದಿನ ಅಂದರೆ ನನಗೆ ದಿನ ವಾಟ್ಸಪ್ಪಲ್ಲಿ ದಿನ ಇವತ್ತಿನ ದಿನ ಶುಕ್ರವಾರದ್ದು ಶನಿವಾರ ಪ್ರತಿದಿನ ಬೆಳಗ್ಗೆ ನನಗೆ 4:15 ಕಳಿಸೋದು. ಮೊನ್ನೆ ಕೂಡ 4 ದಿನ ಮುಂಚೆನೂ ಕಳಿಸಿದ್ದಾರೆ. ಅದೇ ಥರ ಯಾವತ್ತೂ ಇದು ಮರೆಯಲಾರದು. ಅದೇ ಎಲ್ಲ ನಟ ನಟಿಯರಾಗಲಿ ಅವರು ಅಷ್ಟೊಂದು ಹೆಸರು ಗಳಿಸಿದ್ದಾರೆ. ಸಿನಿಮಾ ರಂಗದಲ್ಲಾಗಲಿ, ನಾಟಕದಲ್ಲಾಗಲಿ ಅಷ್ಟೊಂದು ಇವತ್ತಿನ ದಿನ ನಮ್ಮ ಮುಂದೆ ಇಲ್ಲ ಅಂದರೆ ಭಾಳ ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ಅವ್ರ ಫ್ಯಾಮ್ಲಿ ಕುಟುಂಬ ದೇವರ ಆಯುಷ ಐಶ್ವರ್ಯ ಚೆನ್ನಾಗಿರಲಿ ಅಂತ ಬೇಡ್ಕೋತ ಸದಾ ನಾನು ಅವ್ರ ಜೊತೆಗಿರ್ತೀನಿ ಇವತ್ತು ಕೂಡ. ಸರ್, NGF ಕೆಲಸ ಮಾಡ್ತಿರ್ಬೇಕಿದ್ರೆ ಅವ್ರಿಗೆ ಇನ್ನೂ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇತ್ತಾ? ಹೇಗೆ ಬಂದರು, ಏನು? NGF ಅವರು ಕೆಲಸ ಮಾಡ್ತಾಯಿದ್ರು. NGF ಅಲ್ಲಿ ನಮ್ಮದು ನಾಟಕದ ಅಕಾಡೆಮಿ ಇತ್ತು, ಜರ್ಮನ್ ಫ್ಯಾಕ್ಟ್ರಿ. ಪ್ರತಿ ವರ್ಷ ನಾಟಕದಲ್ಲಿ ಇವ್ರದ್ದು ಮ್ಯೂಸಿಕ್ ಆಗಲಿ, ಡ್ಯಾನ್ಸ್ ಆಗಲಿ ಫಸ್ಟ್ ಪ್ರೈಸ್ ಬರೋದು. HAL, IT ಎಲ್ಲ ಕಾಂಪಿಟೇಷನಲ್ಲಿ ಇವ್ರು ಬರೋರು. ಹಂಗೂ ಕೆಲಸ ಬಿಡ್ತೀನಿ ಅಂತ ಇದ್ದಾರೆ. ಅದೇ NGF ಅವರು ಬಿಟ್ಟಿಲ್ಲ. ನೀವು ಕಲಾವಿದರಾಗ ನಮ್ಮ NGF ಬೇಕು, ನಿಮ್ಮಿಂದ ನಮಗೆ ಪ್ರಶಸ್ತಿಗಳು ಬರ್ತಾಯಿದೆ ತುಂಬ ಅಂದ್ಬಿಟ್ಟು ಕಡೆಗೂ ಅವರು ಫ್ಯಾಕ್ಟ್ರಿ ಬಿಡಲ್ಲ ಅಂದ್ಬಿಟ್ಟು ಅವರೇ ವಾಲಂಟ್ರಿಯಾಗಿ ಬಿಟ್ಬಿಟ್ಟು ಬಂದರು ಅವರು. ನಾವು ಕಡೆವರೆಗೂ ಇದು ಬಂದಿದ್ದೀವಿ. ನಾವು ಫೋಟೋಗ್ರಾಫಿಗೆ ಸೇವೆ ಮಾಡ್ತಾಯಿದ್ದೀವಿ, ಚಿತ್ರರಂಗದಲ್ಲೂ ಮಾಡಿದ್ದೀವಿ. ಪ್ಲಸ್ ವಿಜಯ್ ಅವ್ರ ಸರಿಗಮ ನನಗೆ ಕರ್ಕೊಂಬಂದಿದ್ದು ಸರಿಗಮ ವಿಜಯನೇ ನನಗೆ ಫೋಟೋಗ್ರಾಫಿ ಅವರು. ಈಗ ಅವ್ರ ಮನೆ ಗೃಹಪ್ರವೇಶ ದೇವೇಗೌಡರಾಗಲಿ, ಎಲ್ಲ ನಟ ನಟಿಯರಾಗಲಿ ಪ್ರತಿಯೊಬ್ಬರು ನಾನೇ ಅವ್ರ ಫ್ಯಾಮಿಲಿಗೆ ಎಂಟೈರು. ಇವತ್ತಿನ ದಿನ ಹೆವಿ ಕರ್ನಾಟಕಕ್ಕೆ ತುಂಬ ಲಾಸ್ ಆಗ್ತಾಯಿದೆ. ಇದಕ್ಕಿಂತ ನಾನು ಇನ್ನೇನು ಹೇಳೋಕ್ಕಾಗೋದಿಲ್ಲ ಮೇಡಮ್. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನ ಸರ್? ಅವರು ಹುಟ್ಟಿ ಬೆಳೆದಿದ್ದು ಅವ್ರ ತಂದೆಯವರು HAL ಹಿಂದೂಸ್ತಾನ್ ಏರೋನಾಟಿಕ್ ಫ್ಯಾಕ್ಟ್ರಿ. ಅವರು ಅಲ್ಲೇ ಹುಟ್ಟಿದ್ದು, ನಾವು ಕೂಡ ಅಲ್ಲೇ ಹುಟ್ಟಿದ್ದು. ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು HAL. N ಟೈಪ್ ಅಂತ ಅವರು ಮನೆ ನಂಬರು, ನಮ್ಮ D ಟೈಪ್ ಅಂತ. ಇವತ್ತಿಗೂ ಹಳೆ ಮನೆ ಇದೆ ಅಲ್ಲಿ. ಇವತ್ತು ಆ ಮನೆ ಹೊಡೆದಿಲ್ಲ. ಇವತ್ತು ಬರೀ ಅವ್ರ ನೆನಪು ಮಾತ್ರ ಇದೆ. ಅವರ ಬ್ರದರ್ಸ್ಗಳು ಎಲ್ಲ ಈಗ ಯಾರೂ ಇಲ್ಲ, ಅವರೊಬ್ಬರೇ. ಈಗ ಅವ್ರ ಫ್ಯಾಮಿಲಿ ಕುಟುಂಬದವ್ರು ಇದ್ದಾರೆ. ಈಗ ಸರಿಗಮ ವಿಜಯ್ ಅಂದರೆ ನಾವೇ ಎಲ್ಲ ಅವ್ರ ಸ್ನೇಹಿತರುಗಳು. ಈಗ ಇದ್ರ ಬಂದು ನಾನು ಇನ್ನೇನು ಹೇಳೋಕ್ಕಾಗ್ತಾ ಇಲ್ಲ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸರಿಗಮ ವಿಜಯ್ ಅವರ ಗೆಳೆಯ ರಾಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.